ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ಈಗ ನೋಡಿ ಅಗಿಯೋದಕ್ಕೆ ಕ್ಷಣಗಣನೆ ಅಂದರೆ ಸೌಜನ್ಯ ಕೇಸಲ್ಲಿ ಕೂಡ ಈಗಾಗಲೇ ಎಂಥ ಕುತೂಹಲ ಮೂಡಿಸಿದೆ ಅಂತಂದರೆ ಜನಗಳನ್ನೆಲ್ಲ ಒಂಥರ ನಿದ್ದೆನೇ ಮಾಡ್ತಾ ಇಲ್ಲ. ನೋಡಿ, ನಮ್ಮ ಜನಗಳು ಎಷ್ಟೋ ಜನಗಳು ಇವತ್ತು ಕೂಡ ನಿದ್ದೆನೇ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಎಷ್ಟೋ ಜನ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ನಮ್ಮ ಏನೋ ಧರ್ಮಸ್ಥಳದ ಬಗ್ಗೆ, ಹಿಂದೂ ಸಂಘಟನೆ ಬಗ್ಗೆ, ಇದೆಲ್ಲ ಒಂದು ಸ್ವಲ್ಪ ಧರ್ಮಸ್ಥಳದ ಧರ್ಮಾಧಿಕಾರಿ ಬಗ್ಗೆ, ಮತ್ತು ಇವರೆಲ್ಲ ಫೇಕ್ ಮಾನವ ಅಂದರೆ ಇವರೆಲ್ಲ ಒಂದು ನಕಲಿ ಮಾನವ, ನಕಲಿ ದೇವ ಮಾನವ ಅಂತೆಲ್ಲ ತುಂಬ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ನೋಡಿ ಒಂದು ಕ್ಷಣಗಣನೆ ಶುರುವಾಗಿದೆ. ಅಗಿಯೋದಕ್ಕೆ ಪಿಕಾಸಿ ತಗೊಂಡು ಅಗಿಯೋಕ್ಕೂ ಹೊಟ್ಟಿದ್ದಾರೆ. ನೋಡಿ, ಎಸ್ ಐ ಟಿ ತಂಡನ ಅಂತ ಏನು ಹೇಳ್ತೀವಿ, ಅವರೆಲ್ಲ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವನೇ ಕೂಡ ಒಪ್ಕೊಂಡಿದ್ದಾನೆ. ಆ ವ್ಯಕ್ತಿಗೂ ಕೂಡ ರೈನ್ ಕೋಟ್ ಹಾಕ್ಕೊಂಡು ಅವನ ಮುಖವಾಡ ಕೂಡ ಒಂದು ಕಾಣಿಸ್ದೇ ಇರೋ ರೀತಿ ಯಾರಿಗೂ ಕೂಡ ನಾನು ಇಲ್ಲೇ ಊತಿಕ್ಕಿರೋದು ಅಂತ ಕೂಡ ಹೊರಟಿದ್ದಾರೆ. ಅಗಿಯೋದಕ್ಕೆ ಹೊರಟಿದ್ದಾರೆ. ಆದರೆ ಮುಂದೆ ಅಗಿದ್ರೂ ಕೂಡ ಸಿಗ್ತಾ ಇಲ್ಲ. ನೋಡಿ, ಅಸ್ಥಿ ಪಂಜರಗಳು ಎಲ್ಲೇ ಆಗಿದ್ರು ಅಲ್ಲಿ ಸಿಗ್ತಾ ಇಲ್ಲ. ಅಗದಿದ್ದಾರೆ. ಆಲ್ರೆಡಿ ಒಂದು 8 ರಿಂದ 10 ಅಡಿವರೆಗೂ ಆಗದಿದ್ದಾರೆ. 10 ಅಡಿವರೆಗೂ ಆಗದಿದ್ದ ಮೇಲೆ ಯಾಕೆ ಸಿಗ್ತಾ ಇಲ್ಲ? ಹಾಗಾದರೆ ಏನಾಗಿದೆ? ಹಾಗಾದರೆ ನೋಡಿ, ಇಲ್ಲಿ ಏನು ಕಾರಣ ಇರ್ಬೋದು ಅಂತಂದರೆ, ಅಸ್ಥಿ ಪಂಜರವನ್ನು ಸಿಗಬೇಕಂತಂದರೆ ಅವನು ಅಲ್ಲಿ ಎಷ್ಟೋ ವರ್ಷಗಳಾಗಿದೆ ಅದನ್ನು ಮಾಡಿ, ಅದು ಅಗದಿ ಊತಾಕಿ ಹೆಣವನ್ನು ಊತಾಕಿರೋದೆಲ್ಲ ನಿನ್ನೆ ಮೊನ್ನೆ ನಡೆದಿರುವಂಥದ್ದಲ್ಲ. ಅದು ಜ್ಞಾಪಕ ಇರಲ್ಲ. ನೋಡಿ, ಜ್ಞಾಪಕ ಶಕ್ತಿ ಅಂತಕ್ಕಂಥದ್ದು ನಮಗೆ ಎಷ್ಟೋ ವರ್ಷಗಳಾದಮೇಲೆ ಮರ್ತೋಗುತ್ತೆ. ಇಲ್ಲೇ ಊತಾಕಿದ್ದೀನಿ ಈ ಸ್ಥಳದಲ್ಲೇ. ನೋಡಿ, ಈ ಸ್ಥಳದಲ್ಲಿ ಆಲ್ರೆಡಿ ಈಗ ಗಿಡ ಮರಗಳು ಬೆಳೆದಿರುತ್ತೆ. ಮತ್ತು ಆ ಸ್ಥಳದಲ್ಲಿ ಈಗ ಆಲ್ರೆಡಿ ಅಸ್ಥಿಪಂಜರಗಳು ಕೂಡ ಕರಗಲ್ಲ, ಮೂಳೆಗಳಂತೂ ಇದ್ದೇ ಇರುತ್ತೆ. ಆದರೆ ಅದೇ ಸ್ಥಳ ಆಗಬೇಕದು. ಇನ್ನೊಂದು ಏನಂತಂದರೆ, ಆ ಸ್ಥಳದಲ್ಲೇ ನಾವು ಮಣ್ಣು ಮಾಡಿದರೆ ಕರೆಕ್ಟಾಗಿ ಇಂಚಿಂಚು ಇದ್ರೆ ಸಿಗುತ್ತೆ, ಇಲ್ಲ ಅಂತಲ್ಲ. ಆದರೆ ಸಿಗಬೇಕಂತಂದರೆ ಅದು ಅಷ್ಟು ಈಸಿ ಅಲ್ಲ. ನೋಡಿ, ಈಗ ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಇವನು ಇದೇನಂತ ಕರಿತೀವಿ ನಾವು, ನೀವು ಏನಂತ ಕರಿತೀರ ನೋಡಿ. ಈಗ ಒಬ್ಬ ಆರೋಪಿ ಈಗ ಸಿಕ್ಕಿದ್ದಾನಲ್ಲ, ನಾನೇ ಇಷ್ಟು ಶವಗಳನ್ನ ಹಿಂಗೆ ಊತಾಕಿದ್ದೀನಿ ಅಂತ ಬಂದು ಸಾಕ್ಷಿಯನ್ನು ಹೇಳ್ಕೊಂಡು ಬಂದಿದ್ದಾನಲ್ಲ SIT ತಂಡದ ರಚನೆಯೊಂದಿಗೆ. ಆದರೆ ಅಕಸ್ಮಾತು ಏನಾದರೂ ಇಲ್ಲೇ ನಾನು ಊತಾಕಿರೋದು ಅಂತ, ಇಲ್ಲೇ ನಾನು ಶವಗಳನ್ನೆಲ್ಲ ಊತಿಟ್ಟಿರೋದು ಅಂತ ಕೂಡ ಅವನ ಹತ್ರ ಇರುವ ಸಾಕ್ಷಿ. ಆದರೆ ಊತಿಟ್ಟಿರೋದು ನೋಡಿ, ಪಿಕಾಸಿ ತಗೊಂಡು ಗುದ್ಲಿ ತಗೊಂಡು ಅಗಿಯೋದಕ್ಕೆ ಹೋಗಿದ್ದಾರೆ. ಆದರೆ ಅಗದ್ರು ಕೂಡ ಎಷ್ಟೋ ನೋಡಿ 10 ಅಡಿ ಆಳವರೆಗೂ ಅಗದಿದ್ದಾರೆ. JCB ಅಗದಿದ್ದಾರೆ. JCB ತಗೊಂಡು ಒಂದು ಅಗಸಿದ್ರು ಕೂಡ ಸಿಗ್ತಾ ಇಲ್ಲ ಅಸ್ಥಿ ಪಂಜರಗಳು. ಯಾಕೆ ಸಿಗ್ತಾ ಇಲ್ಲ ಅಂತಂದರೆ ನೋಡಿ, ಅದು ನಿಮ್ಗೆ ಮೊದಲೇ ಹೇಳಿದೆ. ಯಾಕೆ ಅಂತಂದರೆ ಈ SIT ತಂಡ ರಚನೆ ಏನಿದೆ, ಅವರು ಈ ಒಂದು ಕಾರ್ಯಾಚರಣೆ ಅಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಸುಮ್ಮನೆ ಮಾಧ್ಯಮಗಳಂತೂ ತುಂಬ ಹಬ್ಬಿಸ್ತಾ ಇದ್ದಾರೆ. ಇದೆಲ್ಲ ವರ್ಕೌಟ್ ಆಗುವಂಥ ಕೆಲಸ ಅಲ್ಲ ಅಂತ. ಯಾಕೆಂದರೆ ಯಾಕೆ ವರ್ಕ್ ಆಗಲ್ಲ ಅಂತಂದರೆ ನೋಡಿ, ಮೊದಲೇ ನಿಮ್ಗೆ ಹೇಳಿಬಿಟ್ಟೆ, ಇದು ವರ್ಕೌಟ್ ಯಾಕೆ ಆಗಲ್ಲ ಅಂದರೆ, ಆ ವ್ಯಕ್ತಿ ಎಷ್ಟೋ ವರ್ಷಗಳಾಗಿರುತ್ತೆ ಆ ಶವಗಳನ್ನ ಊತಿ, ಮತ್ತು ಮರ್ತೋಗಿರುತ್ತೆ. ಇಂಥ ಸ್ಥಳ ಈಗ ನೋಡಿ, ಒಂದು ಸ್ಥಳದಲ್ಲಿ 100 ಮೀಟು 200 ಮೀಟು ಕನ್ಫ್ಯೂಷನಲ್ಲಿ ಇರುತ್ತದು. ಅವನಿಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ನಾನು ಯಾಕೆ ಈ ಸ್ಥಳಕ್ಕೆ ಕರ್ಕೊಬಂದಿರೋದು ಅವನಿಗೆ ಗೊತ್ತಿರುತ್ತೆ. ಆದರೆ ಈ ಸ್ಥಳನ ಇಲ್ಲ ಇಷ್ಟು ಇಂಚಲ್ಲೂ ಮಾಡಿದ್ನ ಅದೆಲ್ಲ ಅವನಿಗೆ ಇಂಚು ಜ್ಞಾಪಕ ಇರಲ್ಲ. ಯಾಕೆಂದರೆ ಅದು ಆಲ್ರೆಡಿ ಎಷ್ಟೋ ವರ್ಷಗಳ ಹಿಂದಿನ ಕಥೆ ಆಗಿರೋದ್ರಿಂದ, ಮರ್ತೋಗಿರೋದ್ರಿಂದ ಈಗಲೂ ಕೂಡ ಅದೆಲ್ಲ ಕಂಡುಹಿಡಿಯೋದಕ್ಕಾಗಲ್ಲ, ಅಷ್ಟು ಈಸಿ ಅಲ್ಲ. ಮತ್ತು ಹಂಗೂ ಕೂಡ ಕಂಡುಹಿಡಿಲೇಬೇಕು ಅಂತ ಅನ್ನೋದಾದರೆ ಅವರು ಅಲ್ಲಿರೋ ಅಷ್ಟು ಫುಲ್ ಎಲ್ಲ ಗುಂಡಿಗಳನ್ನು ತೆಗಿಬೇಕಾಗುತ್ತೆ. ನೋಡಿ, ಅಲ್ಲಿ ಮಣ್ಣು ಮಾಡಿರ್ತಾರಲ್ಲ, ಮಣ್ಣು ಮಾಡಿದ್ಮೇಲೆ ಅಲ್ಲಿ ಎಷ್ಟೋ ಒಂದು ದೊಡ್ಡ ಒಂದು ಅರ್ಧ ಎಕರೆ ಅನ್ಕೊಳ್ಳಿ, ಅರ್ಧ ಎಕರೆ ಇಲ್ಲ ಒಂದು ಅರ್ಧ ಎಕರೆನೇ ಹೆಚ್ಚು ಕಮ್ಮಿ, ಒಂದು 500 ಮೀಟರ್ ಅಂತರದಲ್ಲಿ ಅಷ್ಟು ಎಲ್ಲ ಫುಲ್ಲು ಅಗದಿ ಎಷ್ಟು ಶವಗಳ ಒಂದು ಅಸ್ಥಿ ಪಂಜರ ಸಿಗುತ್ತೆ, ಅಷ್ಟು ಒಂದು ಅಸ್ಥಿ ಪಂಜರಗಳನ್ನ ತಗೊಂಡು ಮೂಳೆಗಳಂತ ಏನು ಕರಿತೀವಿ ನಾವು, ಒಂದು ಕೈಕಾಲು ಮನುಷ್ಯನ ಒಂದು ಬಾಡಿ ಪಾರ್ಟ್ಸ್ ಮೂಳೆಗಳಂತ ಏನು ಕರಿತೀವಿ, ಅದನ್ನೆಲ್ಲ ಅಷ್ಟು ನೋಡಿ, ಒಂದು JCBಲಿ ಅಷ್ಟಗಳ ಒಂದು ಬಾವಿ ಥರನೋ ಗುಂಡಿ ಥರನೋ ಏನೋ ದೊಡ್ಡದ ಮಟ್ಟದಲ್ಲಿ ತೋಡಿಸಿದ್ರೆ ಮಾತ್ರ ಒಂದು ಕೆರೆಯಷ್ಟು ದೊಡ್ಡದಾಗಿ ಬೇಡ, ಚಿಕ್ಕದಾಗಿ ಒಂದು ಕಟ್ಟೆ ಅಷ್ಟೇ, ಒಂದು ಚಿಕ್ಕ ಕೆರೆ ನೀರಿನ ಕಟ್ಟೆ ಅಷ್ಟು ತೋಡಿದ್ರೆ ಸಿಕ್ಬೋದೇನೋ, ಏನೋ ಒಂದು ಊಹೆ ಸಿಕ್ಬೋದೇನೋ ಅಷ್ಟೇ, ಬೇರೆ ಏನೇನಿಲ್ಲ ಇದರಲ್ಲಿ. ನನ್ನ ಪ್ರಕಾರ ಇಲ್ಲೇ ಕೊನೆಗೊಳ್ಳುತ್ತೆ ಅನಿಸುತ್ತೆ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಗುತ್ತೆ ಅಂತ.